ಈಗ ಕಲಬುರಗಿ ಸಿಟಿ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಕಾಣಿಸ್ತಾ ಇರೋದು ಬಸವೇಶ್ವರ ಹಾಸ್ಪಿಟಲ್. ನೋಡಿ ಮುಂದೆ ಬಂದರೆ ನೋಡಿ ಇದೆ ಸಿಗ್ನಲ್ ಇದೆಯಲ್ಲ ಅಲ್ಲಿ ಮುಂದೆ. ಈ ಸಿಗ್ನಲ್ ಬಂದು ಕರ್ಗೆ ಸರ್ಕಲ್ ಅಂತಾರೆ. ರೈಟ್ ಹೋದರೆ ಶಾಬಾದು, ಸೀದಾ ಹೋದರೆ ಸೇಡಮು, ಲೆಫ್ಟ್ ಹೋದರೆ ಅಮನಾಬಾದು, ಸೀದಾ ಹೋದರೆ ಹೈದರಾಬಾದ್ ರೋಡು. ಕರ್ಗೆ ಸರ್ಕಲ್ಲು. ಬಟ್ ಈ ಕರ್ಗೆ ಸರ್ಕಲ್ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಫ್ರೆಂಡ್ಸ್. ಇದು ಬಂದು ESI ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜು ಪ್ಲಸ್ ಹಾಸ್ಪಿಟಲ್ಲು. ಇಲ್ಲಿ ನಮ್ಮ ಹುಣಸೂರವರು ಸುಮಾರು ಜನ ಹೋಗ್ತಿದ್ದಾರೆ. ನೋಡಿದೆ ಹಾಸ್ಪಿಟ್ಲು ಇದೆ. ಏನಂಗೆ ಅಂದರೆ ಈಗ ಕರ್ಗೆ ಅಂತ ಕನ್ನಡದಲ್ಲಿ ನಾವು ಬರೆದ್ರೆ ಮೇಲ್ಗಡೆಯಿಂದ ನೋಡಿದ್ರೆ ಹೆಲಿಕಾಪ್ಟರ್ ಮೇಲೆ ಡ್ರೋನಲ್ಲಿ ನೋಡಿದ್ರೆ ನಾವು ಕರ್ಗೆ ಅಂತ ಲೆಟ್ರಲ್ಲಿ ಇರುತ್ತೆ. ಆ ಡಿಸೈನಲ್ಲಿ ಈ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ನೋಡಿದೆ ಬಂತು ಹಾಸ್ಪಿಟಲ್ಲು. ತಗೊಳ್ಳೋಣ. ನೋಡಿದೆ ಹಾಸ್ಪಿಟಲ್ ಎಂಟ್ರಿ ತಗೋತಾ ಇದ್ದೀವಿ. ನೋಡಿ ಫ್ರಂಟ್ ಹಾಸ್ಪಿಟಲ್ ಇರೋದು, ಬ್ಯಾಕ್ ಸೈಡು ಡೆಂಟಲ್ ಇದು ಹಾಸ್ಟೆಲ್ ಕಾಲೇಜ್ ಇದೆ. ಫ್ರೆಂಡ್ಸ್ ಈಗ ನಾವು ಕಲಬುರಗಿಯಿಂದ ಗಣಗಾಪುರ ಹೋಗ್ತಾ ಇದ್ದೀವಿ, ದತ್ತಾತ್ರೇಯ ದೇವಸ್ಥಾನಕ್ಕೆ. ಅದು ಭೀಮಾ ತೀರ ಇದೆಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಮುಂಚೆ ಒಂದ್ಸಲ ಹೋಗಿದ್ದೀವಿ, ಈಗ ಪುನಃ ಹೋಗ್ತಾ ಇದ್ದೀವಿ. ಓಕೆ, ಅಲ್ಲೋದ್ಮೇಲೆ ಮಾತಾಡ್ತೀನಿ. ಈಗ ದತ್ತಾತ್ರೇಯ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ 6 ಕಿಲೋಮೀಟರ್ ಇದೆ. ಏನು ಮಾಡೋದು ಫ್ರೆಂಡ್ಸ್, ಈಗ ಭೀಮಾ ತೀರ ನದಿ ಮತ್ತು ಇದು ಪಾರಾಯಣ ಮಾಡುವಂಥ ಜಾಗ. ರಾತ್ರಿ ಅಂದರೆ ಮುಂಜಾನೆ 2:20ಕ್ಕೆ ದಿಗಂಬರರು ಬಂದು ಪೂಜೆ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಈ ದೇವಸ್ಥಾನ ಭೀಮಾ ತೀರದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಬನ್ನಿ ತೀರ ನೋಡೋಕೆ ಹೋಗೋಣ. ಬನ್ನಿ. ಸ್ನಾನ ಮಾಡ್ಕೊಂಡು ಸೀದಾ ಅಲ್ಲಿ ಪಾರಾಯಣ ಮಂದಿರ ಇದೆ, ಹೋಗೋಣ ಪಾರಾಯಣ ಮಂದಿರಕ್ಕೆ. ಭೀಮಾ ತೀರ ಇದೇನೆ ಪಾರಾಯಣ ಮಂದಿರ. ಪಾರಾಯಣ ಮಾಡುವಂಥ ಜಾಗ ನೋಡಿ, ಎಷ್ಟು ಜನ ಮಾಡಿಸ್ತಾ ಇದ್ದಾರೆ. ಮೋಕ್ಷ ಸಿಗೋ ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿ ಔದುಂಬರ ಮರ ಅನ್ನೋದು ಅದೇನೆ ಆ್ಯಕ್ಚುಲಿ. ಪಾರಾಯಣ ಮಾಡುವಂಥ ಜಾಗ. ಈಗ ತಾನೇ ನಾವು ಒಳಗಡೆ ಹೋಗಿ ಔದುಂಬರ ಪೂಜೆ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಮತ್ತು ಇಲ್ಲಿ ಒಂದು ವಾರ ಬಂದು ನಾವು ಉಳ್ಕೊಂಡು ಒಂದು ವಾರ ಆದಮೇಲೆ ಇಲ್ಲಿ ಬಂದು ಪಾರಾಯಣ ಮಾಡ್ತಾರೆ. ಇದೆಲ್ಲ ಮಾಡಿದ್ರೆ ಆ್ಯಕ್ಚುಲಿ ತುಂಬ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಮತ್ತು ಈಗ ಎಂಥ ದೊಡ್ಡ ಮನುಷ್ಯರಾದರೂ, ಬಡವರಾದರೂ, ಸೌಕರಾದರೂ ಒಂದು ಭಿಕ್ಷೆ ಹತ್ಕೊಂಡು ಹೋಗ್ತಾರೆ. ಭಿಕ್ಷೆ ಹತ್ಕೊಂಡು ಹೋಗಿ ಅದರಲ್ಲಿ ಅವರು ಊಟ ಮಾಡ್ತಾರೆ. ಊಟ ಮಾಡೋದು ತುಂಬ ಒಳ್ಳೆಯದು. ಇನ್ನೊಂದು ಏನಂತಂದರೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ತುಂಬ ಜನ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡಿದರೆ ಸಹ ಇದು ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಎಲ್ಲ ತಪ್ಪಿಕೊಂಡು ಕ್ಷಮಿಸಿ. ಹೊರಗಡೆ ಹೋಗ್ತಾ ಇದ್ದೀವಿ, ರಶೀದ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಈಗ ಕ್ಯೂವಲ್ಲಿ ಬಂದಿದ್ದೀವಿ ದತ್ತಾತ್ರೇಯ. ಅದು ಸಣ್ಣ ಕಿಂಡಿ ಇರುತ್ತೆ, ಕಿಂಡಿ ಒಳಗೆ ಪಾದಕೆ ಇರುತ್ತೆ. ಆ ಪಾದಕೆ ಮುಟ್ಟಿ ನಮಸ್ಕಾರ ಮಾಡಬೇಕು. ಆ್ಯಕ್ಚುಲಿ ಮೊದಲು ಪಾದಕೆ ನೋಡೋಕ್ಕೆ ಒಳಗಡೆ ಬಿಡ್ತಾಯಿದ್ರು. ಆದರೆ ಒಂದು ಸಲ ಯಾರು ಏನು ಮಾಡಿದ್ರೆ ಅದನ್ನು ಗಿಂಡು ಬಿಟ್ಟಿದ್ದಾರೆ. ಗಿಡದಾಗ ಏನಾಗೈತೆ ರಕ್ತ ಬಂದಿದೆ, ಅದು ಒರಿಜಿನಲ್ ಅದು. ಸೊ ಅವಾಗಿಂದ ಯಾರು ಹೊರಗಡೆ ಬಿಡ್ತಾನೆ. ನೋಡಿ ಕ್ಯೂ ಹೇಗಿದೆ, నేను ಹತ್ತತ್ರ ಬಂದಿದ್ದೀನಿ. ಹೋಗೋಣ, ದರ್ಶನ ಆದಮೇಲೆ ಹೇಳ್ತೀನಿ. ದತ್ತಾತ್ರೇಯ ದೇವಸ್ಥಾನ ದರ್ಶನ ಮುಗೀತು. ವಾಪಸ್ ಗುಲ್ಬರ್ಗ ಹೋಗ್ತಾ ಇದ್ದೀವಿ. ಅಲ್ಲಿ ಮೀಟ್ ಮಾಡೋಣ. ಬಾಯ್. ಫ್ರೆಂಡ್ಸ್, ಈಗ ದರ್ಬಾರ್ ಹೋಟ್ಲು ಮುಂದೆ ಇಲ್ಲಿ ಕಡಬಜ್ಜಿ, ಪಾವ್ಭಾಜಿ, ಸೇವ್ಬಜ್ಜಿ, ಆಮೇಲೆ ಸಮೋಸ, ಆಮೇಲೆ ಪಾನಿಪುರಿ, ಸುಮಾರು ಐಟಮ್ಸ್, ಅಷ್ಟು ಐಟಮ್ ಇದೆ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ.
ಮಾಡೋ ಅಂತ ಬಂದ್ವಿ ಕಲಬುರಗಿಲಿ ಕಬಾಬಿಶ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಸಖತ್ತಾಗಿದೆ. ಇಲ್ಲಿ ಕಲ್ಮಿ ಆ್ಯಂಡ್ ಚಿಕನ್ 3-4 ಥರ ವೆರೈಟಿ ಮಾಡ್ತಾರೆ, ಸಖತ್ತಾಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕಬಾಬಿಶ್ ಫ್ಯಾಮಿಲಿ ರೆಸ್ಟೋರೆಂಟು. ಬೇಕಾದ ಸಲ ಬಂದಿದ್ದೀವಿ, ಅದು ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ರೆಡಿ ಫ್ಯಾಮಿಲಿ ಎಲ್ಲ ಕೂತಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ, ನಿಮ್ಗೆ ಇಷ್ಟ ಮಾಡ್ತೀವಿ. ಫ್ರೆಂಡ್ಸ್, ಇದು ಖಾಜಾ ಬಂದೇ ನವಾಜ್ ದರ್ಬಾರ್, ಇದು ದರ್ಗಾ ಅಂದರೆ ಫೇಮಸ್ ದರ್ಗಾ. ಇದು ಕಲಬುರಗಿ ಸಿಟಿಲಿದೆ. ಅಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಏನೂ ಇಲ್ಲ, ಎಲ್ಲ ಜನಾಂಗದವರು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ, ವರ್ಲ್ಡ್ ವೈಡಿಂದ ಬರ್ತಾರೆ. ನಾವು ಬಂದಿದ್ದೀವಿ, ಪೂಜೆ ಮಾಡ್ಕೊಂಡು ಬರ್ತೀವಿ. ಇನ್ನೂ ಒಳಗಡೆ ಹೋಗ್ತೀವಿ. ಅದರಲ್ಲಿ ಫೋನು ಅಲೌಡ್ ಇಲ್ಲ. ಮತ್ತು ಇನ್ನೊಂದು ಸ್ಪೆಷಲ್ ಏನಂತಂದರೆ, ಇಲ್ಲಿ ಒಂದು ಆ ಕಾಲದಲ್ಲಿ ಒಂದು ಚಿನ್ನದ ದೀಪ ಆಯಿತು, ಚಿರಾಗ್ ಅಂತಾರೆ ದೀಪ. ಅದು ಯಾವಾಗಲೂ ಉರಿಸೋರು. ಅದೇನಾಯಿತು ಅಂದರೆ ಕಳ್ಳಗಳು ಕದಿಯೋಕ್ಕೆ ಬಂದಾಗ ಅದೇನಾಯಿತು, ಉಲ್ಟಾಗಿ ವಾಪಸ್ ಮೇಲೆ ಹೊಂಟಾಯಿತು. ಇವತ್ತಿಗೂ ಅಲ್ಲಿ ಹಾಗೆ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಬಟ್ ವೀಡಿಯೋ ಫೋಟೋ ಮಾಡೋದು ಇದಿಲ್ಲ. ಸೊ ನೀವು ಇದನ್ನು ನೋಡಬೇಕು ಅಂದರೆ ನೀವು ಒಂದು ಸಲ ಬನ್ನಿ, ನೋಡಿ. ತುಂಬ ಪವರ್ಫುಲ್ ಮಸೀದಿ. ಇದು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ವೈಡ್ ಎಲ್ಲ ಜನ ಬರ್ತಾರೆ. ನಾವು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ನೀವು ಒಂದು ಸಲ ಬನ್ನಿ. ಮತ್ತು ಫ್ರೆಂಡ್ಸ್, ಈಗ ನಾವು ಕಲಬುರಗಿ ನೆಹರುಗಂಜ್ ಅಂತ ರೋಡಿದ್ದು. ಆ್ಯಕ್ಚುಲಿ ಅಣ್ಣ ಇಡ್ಲಿ ಅಂತ ಫೇಮಸ್, ತುಂಬ ಫೇಮಸ್ಸು. ಇಡ್ಲಿ ಮಾತ್ರ ಮೈಸೂರು ಮಲ್ಲಿಗೆ ಇಡ್ಲಿ ಅಂತ ಆ ಥರ ಇಡ್ಲಿ ಇಲ್ಲಿದೆ. ಮತ್ತು ಫುಡ್ಡು, ಸೈಡ್ಸ್ ಫುಡ್ಡು ಸಖತ್ತಾಗಿದೆ. ಫ್ರೆಂಡ್ಸ್, ಈಗ ಸ್ಮಾರ್ಟ್ ಕಲಬುರಗಿಯಲ್ಲಿ ಹಾರ್ಟ್ ಆಫ್ ಸಿಟಿ, ಮಳೆ ನೀರು. ಫ್ರೆಂಡ್ಸ್, ಈಗ ಸ್ಮಾರ್ಟ್ ಬಜಾರ್ ಬಂದಿದ್ದೀವಿ, ಕಲಬುರಗಿ ಹಾರ್ಟ್ ಆಫ್ ಸಿಟಿ. ಇಲ್ಲಿ ಕಟ್ಟಿರೋ ಅಂದರೆ ತುಂಬ ಫೇಮಸ್ಸು. ಬನ್ನಿ ಹೋಗೋಣ. ಈಗ ನಾವು ಕಲಬುರಗಿಲಿರೋ ಬುದ್ಧ ವಿಹಾರಕ್ಕೆ ಬಂದಿದ್ದೀವಿ. ಹೊರಡೋಣ, ಪ್ರಶಾಂತವಾಗಿ ಸೂಪರಾಗಿದೆ. ನೀವು ಒಂದು ಸಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಈಗ ಹೊರಗಡೆ ಬಂದು ಮೆಡಿಟೇಷನ್ ಮಾಡೋಕ್ಕೆ ಹೇಳಿ ಮಾಡಿಸೋಂಥ ಜಾಗ. ಶಾಂತತೆಯಿಂದ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಬೋಧಿ ಮರಗಳು ತುಂಬ ಇದೆ. ಒಂದು ಸಲ ನೀವು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ, ಶಾಂತತೆಯಿಂದ ಇದೆ. ಇದು ಬುದ್ಧ ವಿಹಾರ ಕಲಬುರಗಿಯಲ್ಲಿರೋದು. ಈಗ ಗುಲ್ಬರ್ಗ ಸೀರೀಸ್ ಮುಗೀತು. ಇದು 2-3 ದಿನ ಪ್ಲ್ಯಾನ್ ಇತ್ತು, ಬಟ್ 2-3 ದಿನ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ 2 ದಿನ ಮಳೆ ಇರುತ್ತಂತೆ. ಸೊ ಇಲ್ಲೇ ಟೀ ಬಿಡ್ಕೊಂಡು ಇಲ್ಲಿ ಗುಲ್ಬರ್ಗ ಸೀರೀಸ್ನ ಮುಗಿಸ್ತಾ ಇದ್ದೀವಿ. ಬಾಯ್. One touch
ದ ಟ್ರಾವೆಲ್ ಅಂದ್ಬಿಟ್ಟು ನಾವು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಹೈದರಾಬಾದಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇದೆ ನಮ್ಮ ಹೊಸ ಚಾನಲ್. ಈ ಥರ ಇರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಬರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.